ನಮಸ್ಕಾರ ರೀ ದಣಿ. ನಮಸ್ಕಾರ. ಬಾರುದ್ರ ರುದ್ರ, ಊರಲ್ಲೇನು ಗಲಾಟೆ ನಡೆದಿದೆಯಂತೆ. ಈ ವಿಷಯ ನಿನಗೆ ಗೊತ್ತಲ್ಲೇನೋ? ಗೊತ್ತೈತ್ರಿ ದಣಿ, ಗೊತ್ತೈತಿ. ಅದಕ್ಕಂತ ನಿಮ್ಮನ್ನ ಕಾಣಬೇಕಂತ ಊರ್ ಜನ ಹೊರಗಡೆ ನಿಂತಾರ್ರಿ ಅಪ್ಪ. ದಣ್ಯರ, ನಮ್ಮೂರು ಸೈದಾಪುರ ಬರ್ತಾ ಬರ್ತಾ ಬಹಳ ವರ್ಷ ಆಗ್ತೈತ್ರಿ ಅಪ್ಪ. ಆ ತಿಮ್ಮನ ಮಗ ಕಾಳ ಏನ್ ತಪ್ಪಾಡಿನಂತಾರ್ರಿ, ಅದಕ್ಕೆ ಅವ್ನ ಕರ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರೆ ಕರಿಯವ್ರನ್ನ? ಲೇ ಬಶ್ಯ, ಏ ಅನ್ಮ್ಯ, ಏನಾಗ್ಯ? ಅವನು ಎಳ್ಕೊಂಬರಿಲ್ಲ ಅವನ. ರುದ್ರ, ಊರಲ್ಲಿ ಇವ ಏನ್ ತಪ್ಪು ಮಾಡ್ಯಾನ? ಏನಂತ ಹೇಳ್ಬೇಕು ದಣ್ಯರ, ಏನಂತ ಹೇಳ್ಬೇಕು? ಇವನ ಕಾಲಗ ಊರ ಜನರಿಗೆ ಸಾಕಾಗಿಬಿಟ್ಟ ದಣ್ಯರ, ಸಾಕಾಗಿ. ಹಿಂದಕ್ಕೊಮ್ಮೆ ಇದೇ ಊರಾಗ ನಮ್ಮ ಮಲ್ಲಯ್ಯ ಸೌಕರ ಮನೆಯಲ್ಲಿ ಬೆಳ್ಳಿ ಬಂಗಾರ ಕಳ್ತನ ಮಾಡಿದ್ರಿ ಈ ನೀಚ. ಅದಲ್ಲದೆ ಅವ್ರ ಹೊಲಕ್ಕೆ ಹೋಗಿ 50 ಕ್ವಿಂಟಲ್ ಜೋಳದ ಗುಡಿಗೆ ಬೆಂಕಿ ಹಚ್ಚಿದ್ರಿ ಈ ನೀಚ. ಅವತ್ತೇ ನೀವು ಇವನ ಕೈಯನ್ನು ಕಾಲನ್ನು ಮುಚ್ಚಬೇಕಾಗಿತ್ತು. ನೀವೇನ್ ಮಾಡಿದ್ರಿ ಗೊತ್ತಾ? ದೊಡ್ಡ ಮನಸ್ಸು ಮಾಡಿ ಬದುಕಲ್ಲ ಅಂತೇಳಿ ಇವ್ರು ಮಾಡಿದ ತಪ್ಪಿಗೆ ದಂಡ ವಿಧಿಸಿರಿ. ಇಷ್ಟು ಸಾಲದಂತ ತಿಳಿದು ಇವತ್ತು ಏನ್ ಮಾಡಿದ ಗೊತ್ತಂದ್ರೆ ಮತ್ತೇನ್ ತಪ್ಪು ಮಾಡ ನೀವು ಇವತ್ತು? ಗಣ್ಯರ, ನಮ್ಮೂರಾಗ ಕೆಂಚನ ಮಗಳು ಮಲ್ಲವ್ವ ಪಾಪ ಹೊಟ್ಟೆ ಬದುಕಲತ್ತಂತೇಳಿ ಕೂಲಿ ಕೆಲಸ ಮಾಡಕ್ಕೆ ತೋಟದ ಕಡೆ ಹೊಂಟಿದ್ರಿ. ಆದ್ರೆ ಈ ನೀಚ ಅವಳ ಮೇಲೆ ಬಾಕ್ಯದ ಪ್ರಯತ್ನ ಪಟ್ಟಿದ್ರಿ. ಈ ನೀಚ ಹೌದೇನಲೇ ಕಾಣೋ? ಹೇಳ್ರಿ ದಂಡವ್ರ, ಸುಳ್ಳ ಇದೆಲ್ಲ ಸುಳ್ಳು ದಂಡವ್ರ. ಮುಚ್ಚು ಬಾಯಿ ಕತ್ತೆ ಬಡವ. ಎಲ್ಲಿರುವೆ? ಎಲ್ಲಿ ನಿಂತಿರುವೆ? ಯಾರ ಮುಂದೆ ನಿಂತಿರುವೆಂಬ ಅರಿವಿದೆ ನಿನಗೆ? ಸುತ್ತ 40 ಹಳ್ಳಿಯ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂತಹ ನ್ಯಾಯ ಮಂದಿರದಲ್ಲಿ ನಿಂತುಕೊಂಡು ಅನ್ಯಾಯದ ಮಾತುಗಳನ್ನು ಆಡಿದರೆ ಅವನ ನಾಲಿಗೆಯನ್ನೇ ಕತ್ತರಿಸಬೇಕಾದಿತ್ತು. ಹಳ್ಳಿಯ 10 ಜನ ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನು ಏನಾದರೂ ತಪ್ಪು ಮಾಡಿರಲೇಬೇಕೆಂದು. ಒಂದಂತೂ ಶತಸಿದ್ಧ, ಈ ಧನರಾಜ್ ದಣಿ ಹತ್ತಿರ ಸತ್ಯವಂತರಿಗೆ ಮಾತ್ರ ಬೆಳಗಿದೆ ಹೊರತು ಸುಳ್ಳಿನ ಕಂತ ಕಟ್ಟುವವರಿಗೆ ಶಿಕ್ಷೆ ಎಂದಿಗೂ ತಪ್ಪಿದ್ದಲ್ಲ. ನಿನ್ನ ಅಪರಾಧ ಸತ್ಯವೋ ಸುಳ್ಳು ಎಂಬುದನ್ನು ನಿನ್ನ ಬಾಯಿಂದ ನೀನೇ ಪಗಳು. ದಣೇರ, ಅವನು ಬಾಯಿಂದ ನೀವೇನ ಕೇಳ್ತೀರಿ? ನೀವು ನ್ಯಾಯ ಮಾಡಿದ ಮೇಲೆ ಮುಗಿದೋಯ್ತು. ಸುತ್ತ 40 ಜನರ, ಹುಷನ್ಪೂರಿನ ಜನರು, ಕವಿತಾಳ ಊರಿನ ಜನರು, ಗುಡ್ದಿನ ಊರಿನ ಜನರು, ಸುತ್ತ 40 ಜನರ ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರೆ. ನ್ಯಾಯ ಮಾಡಿದ ಮೇಲೆ ಮುಗಿದೋಯ್ತು. ಆ ಸಾಕ್ಷಾತ್ ದೇವರು ಬಂದು ನ್ಯಾಯ ಮಾಡಿದಾಗ ನಿಮ್ಮ ಮನೆತನ ಹುಟ್ಟಿದ್ದೇ ಈ ಸುತ್ತ 40 ನ್ಯಾಯ ಮಾಡಕ್ಕೆ ಹುಟ್ಟಿ. ನಿಮ್ಮ ಹಿಡಿದು ನಿಮ್ಮ ಮುತ್ತಜ್ಜನ ಕಾಲದಿಂದ ನ್ಯಾಯ ಮಾಡ್ತಾ ಬಂದ ಮನೆತನವಿದು. ಈ ಮನೆಯಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಈ ಸೈದಾಪುರದ ನಿತ್ಯದ ಉಸಿರು. ಇಂಥ ಊರೊಳಗೆ ನಿಮ್ಮಂತ ದಣೆಯರು ಹುಟ್ಟಿದ್ದು ನಾವು ಪುಣ್ಯ ಅಂತ. ನಿಮ್ಮಂತ ಮನೆತನ ಇರುವವರಿಗೂ ನಮ್ಮಂತವರು ಈ ಸುತ್ತ 40 ನೆಮ್ಮದಿಯಿಂದ ಜೀವನ ಮಾಡ್ಕೋಂತ ಬದುಕ್ತಿದೆ. ಆದರೆ ಇಂಥ ದುಷ್ಟ ಕಾಲ ಹುಟ್ಟಬಾರ್ದಾಗಿತ್ತು.
ಹೌದು ರುದ್ರ, ಹೌದು. ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಏ ಕಾಲ, ಇನ್ನು ಮುಂದೆ ಈ ಊರಲ್ಲಿ ಬದುಕಕೂಡದು. ಈ ಕ್ಷಣದಿಂದಲೇ ಊರು ಬಿಟ್ಟು ತೊಲಗಬೇಕು. ಒಂದು ವೇಳೆ ಮರಳಿ ಬಂದಿದೆಯಾದರೆ ಆ ನಿನ್ನ ರುಂಡವನ್ನು ಕತ್ತರಿಸಿ ಹನುಮನ್ ದೇವರ ಗುಡಿ ಮುಂದೆ ಹೋಗಬೇಕಾಗುತ್ತದೆ. ಇದೇ ನಾನು ನೀಡುವ ನಿನಗೆ ಕೊನೆಯ ಶಿಕ್ಷೆ. ಹೊರಟು ಹೋಗು ಇಲ್ಲಿಂದ.